ನಮ್ಮ ದೇಶ ಭಾರತ ಜಗತ್ತಲ್ಲಿ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನು ಹೊಂದಿರುವ ದೇಶ. 65% ಯುವಕರು ಈ ದೇಶದಲ್ಲಿ ಇದ್ದಾರೆ. ಆದರೆ ಯುವಕರು ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅದು ಅನ್ಎಂಪ್ಲಾಯ್ಮೆಂಟ್ ಆಗಿರಲಿ ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಆಗಿರಲಿ ಅಥವಾ ದಿನ ಪೇಪರ್ ಲೀಕ್ ಸುದ್ದಿ ನಾವು ಕೇಳ್ತಾನೆ ಇದ್ದೀವಿ. ಮತ್ತೆ ಮಹಿಳೆಯರಿಗೆ ಈ ದೇಶದಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಪ್ರತಿ 8 ನಿಮಿಷಕ್ಕೆ ಒಂದು ರೇಪ್ ಕೇಸ್ ಇಲ್ಲಿ ರಿಜಿಸ್ಟರ್ ಆಗ್ತಾನೆ ಇದೆ. ಇದು ಬರೀ ರಿಜಿಸ್ಟರ್ ಆಗ್ತಾ ಇರುವ ಡಾಟಾ. ಇನ್ನು ಎಷ್ಟು ಕೇಸಸ್ ಈ ದೇಶದಲ್ಲಿ ಇದೆಯೋ ಅದು ರಿಜಿಸ್ಟರೇ ಆಗಲ್ಲ, ಅದು ನಮಗೆ ಕೇಳಕ್ಕೇನೂ ಸಿಗಲ್ಲ. ಸರ್ಕಾರ ಯುವಕರ ಸಮಸ್ಯೆ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ನಾವು ಇವತ್ತು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ, ಸರ್ಕಾರ ಬರೀ ದ್ವೇಷವನ್ನು ಹರಡುವ ಕೆಲಸವನ್ನು ಮಾಡ್ತಾ ಇದೆ. ನಾವು ಇವತ್ತು ಈ ದೇಶದಲ್ಲಿ ನೋಡ್ತಾ ಇದ್ದೀವಿ, ಒಂದು ಕಡೆ ಎಜುಕೇಟೆಡ್ ಕಮ್ಯುನಿಟಿ, ಎಜುಕೇಟೆಡ್ ಯೂತ್ಸ್ಗಳು ಬೀದಿಯಲ್ಲಿ ತನ್ನ ಒಂದು ರೈಟ್ಸ್ಗಾಗಿ ಬೀದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಯೂತ್ಸ್ ಮೇಲೆ ಆಗಿರಲಿ, ಫಾರ್ಮರ್ಸ್ಗಳೇ ಆಗಿರಲಿ ಅಥವಾ ಮಹಿಳೆಯರ ಮೇಲೆ ಯಾವುದೇ ಕಾಳಜಿ ಇಲ್ಲದ ಅನ್ಎಜುಕೇಟೆಡ್ ಜನರು ಈ ದೇಶದ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ತುಂಬಾ ಯೂತ್ಸ್ ವಿಂಗ್ಸ್ಗಳಿದೆ, ತುಂಬಾ ಸ್ಟೂಡೆಂಟ್ ವಿಂಗ್ಸ್ ಇದೆ. ಆದರೆ ಯಾರು ಸಹ ಸ್ಟೂಡೆಂಟ್ಸ್ದು ರಿಯಲ್ ಇಶ್ಯೂಸ್ ಅನ್ನ, ಯೂತ್ಸ್ದು ರಿಯಲ್ ಇಶ್ಯೂಸ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಅವರು ಬರೀ ತನ್ನ ಪೇರೆಂಟಲ್ ವಿಂಗ್ಸ್ದು ಪಪ್ಪೆಟ್ಸ್ ಆಗಿ ಅಥವಾ ಸ್ಟ್ರೀಟ್ ಮೊಬಿಲೈಸರ್ಸ್ ಆಗಿ ಅಥವಾ ವೋಟ್ ಬ್ಯಾಂಕ್ಸ್ಗೆ ಸೀಮಿತವಾಗಿದ್ದಾರೆ. ನಾವು ಇವತ್ತು ನೋಡ್ಬೇಕಾದ್ರೆ ಇವತ್ತು ನಮ್ಮ ಯೂತ್ಸ್ದು ಪೊಲಿಟಿಕಲ್ ರೆಪ್ರೆಸೆಂಟೇಷನ್ 10% ಇಂದ ಬರೀ 18%ಗೆ ಸೀಮಿತವಾಗಿದೆ. ಯಾಕೆ ಅಂದ್ರೆ ಇಂತಹ ಪಾರ್ಟೀಸ್ಗಳು ಯೂತ್ಸಿಗೆ ಬರೀ ಪಪ್ಪೆಟ್ಸ್ ಆಗಿ, ಮೊಬಿಲೈಸರ್ಸ್ ಆಗಿ ಅಥವಾ ವೋಟ್ ಬ್ಯಾಂಕಿಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಇಶ್ಯೂಸ್ ಅನ್ನ ನೋಡಿ SDPI, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇದಕ್ಕೆ ಪರಿಹಾರವಾಗಿ ಜಾನ್ವರಿ 2026 ರಲ್ಲಿ ತನ್ನ ಯುವ ಘಟಕವನ್ನ ಘೋಷಿಸಿತ್ತು. ಅದೇ ಆಗಿದೆ ಯಂಗ್ ಡೆಮೊಕ್ರಾಟ್ಸ್. ನೀವು ಈ ದೇಶದಲ್ಲಿ ಆಗ್ತಾ ಇರುವ ಅನ್ಯಾಯ, ಈ ದೇಶದಲ್ಲಿ ಆಗ್ತಾ ಇರುವ ಇಶ್ಯೂಸ್ಗೆ ನೀವು ಪರಿಹಾರ ಆಗಿದ್ದೀರಾ. ನೀವು ಈ ದೇಶದ ಯೂತ್ಸ್, ನೀವು ಪಾಲಿಟಿಕ್ಸ್ ಅಲ್ಲಿ ಬರಬೇಕು. ಇಂದು ಆಂಧ್ರ, ಕೇರಳ, ಪಶ್ಚಿಮ ಬಂಗಾಳ ನಂತರ ನಮ್ಮ 4ನೇ ಸಂಘಟನಾ ಸಮಿತಿಯನ್ನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ.